ವಿಜಯನಗರದಲ್ಲಿ ವಾಷಿಂಗ್ ಪ್ಲಾಂಟ್ ಅಕ್ರಮ ನಡೀತಾ ಇದೆ. ಇದನ್ನ ನೋಡಿ ನೋಡಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಇದಕ್ಕೆ ಬ್ರೇಕ್ ಹಾಕೋರು ಯಾರು ಇಲ್ವಾ ಅನ್ನುವ ಪ್ರಶ್ನೆಯನ್ನ ಅಲ್ಲಿನ ಸಾರ್ವಜನಿಕರು ಕೇಳ್ತಿದ್ದಾರೆ. ಗಣಿಗಾರಿಕೆ ಮಣ್ಣು ಮಿಶ್ರಿತ ಕಚ್ಚಾ ಮ್ಯಾಂಗನೀಸ್ ಶುದ್ಧೀಕರಣ ಮಾಡುವ ಘಟಕ ವಾಷಿಂಗ್ ಪ್ಲಾಂಟ್, RBSSN ವಾಷಿಂಗ್ ಪ್ಲಾಂಟ್, ಇದರ ವಿರುದ್ಧ ಬಹಳ ದೊಡ್ಡ ಆರೋಪ ಕೇಳ್ತಾ ಇದೆ. ವಾಷಿಂಗ್ ಪ್ಲಾಂಟ್ ಮಾಡೋದಕ್ಕೆ ಅರಣ್ಯ ಇಲಾಖೆಯ NOC ಪಡೆಯಲೇ ಇಲ್ಲವಂತೆ. NOC ಇಲ್ಲದೆ ವಾಷಿಂಗ್ ಪ್ಲಾಂಟ್ ಅನ್ನು ನಡೆಸುತ್ತಿದ್ದಾರೆ. ಜಿಲ್ಲಾಡಳಿತ, ಅರಣ್ಯ, ಗಣಿ ಮತ್ತು ಭೂವಿಜ್ಞಾನ ಮತ್ತು ಪರಿಸರ ಇಲಾಖೆ, 4 ಇಲಾಖೆಗಳ ಅಧಿಕಾರಿಗಳ ಭಾರಿ ನಿರ್ಲಕ್ಷ್ಯ ಕಾಣ್ತಾ ಇದೆ. ಖಾಸಗಿ ಸಂಸ್ಥೆಯ ಹಿತಾಸಕ್ತಿಗೆ ಅರಣ್ಯ ಸಂಪತ್ತು, ಪರಿಸರ ನಾಶ ಆಗಬೇಕೇನು? ಕೆರೆಯಲ್ಲಿ ಮೀನುಗಳು ಸೇರಿ ಸಾಕಷ್ಟು ಜಲಚರ ಪ್ರಾಣಿಗಳಿಗೆ ಕಂಟಕ ಎದುರಾಗಿದೆ. ಐತಿಹಾಸಿಕ ಕಮಲಾಪುರ ಕೆರೆಯಲ್ಲೂ ಕೂಡ ಮೀನುಗಳ ಮಾರಣ ಹೋಮ ನಡೀತಾ ಇದೆ. ವಾಷಿಂಗ್ ಪ್ಲಾಂಟ್ ಏನ್ ವಾಶ್ ಮಾಡ್ತಾರೆ ಅಂತಂದ್ರೆ ಮ್ಯಾಂಗನೀಸ್ ಇತರೆ ಅದಿರುಗಳನ್ನ, ಓರ್ಗಳನ್ನ, ಸಾಮಾನ್ಯವಾಗಿ ಭೂಮಿಯಿಂದ ಬರುವಂತಹ ಕಚ್ಚಾ ಓರ್ಗಳನ್ನ ಇಲ್ಲಿ ತಂದು ವಾಶ್ ಮಾಡಿ ಆಮೇಲೆ ವಾಶ್ ಆದ ನಂತರ ಅದರಲ್ಲಿರುವ ಕೆಮಿಕಲ್ ರೆಸಿಡ್ಯೂಸ್ ಅಂತೆಲ್ಲ ಏನು ಕರಿತೀವಲ್ಲ ಅದೆಲ್ಲ ನೀರಿಗೆ ಸೇರ್ಕೊಂಡು ಬಿಡುತ್ತೆ. ನೀರಲ್ಲಿರುವ ಮೀನುಗಳು, ಪ್ರಾಣಿಗಳು, ಈವನ್ ಇಫ್ ನೀವು ನಾಳೆಗೆಲ್ಲ ಒಂದು ಕೆರೆಗೆ ಈಜ್ಗೆ ಹೋಗ್ತೀರಿ ಅಂತಂದ್ರೆ ನೀವು ಅದನ್ನು ಕುಡಿದು ಸಾಯಿರಿ, ನಮಗೇನಾಗಬೇಕು, ನಮಗೆ ನಮ್ಮ ಗಣಿ, ನಮ್ಮ ಅದಿರು, ನಮ್ಮ ಓರು ನಮಗೆ ದುಡ್ಡು ಕೊಡುತ್ತೆ ಸಾಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. NOC ಬೇಕು, ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಬೇಕು. ಯಾಕಂದ್ರೆ ಅದನ್ನು ಕ್ಲಿಯರ್ ಮಾಡ್ತಾ ಇರುವಂಥ ವಾಟರ್ ಏನಿದೆ, ನೀರೇನಿದೆ, ಕ್ಲಿಯರ್ ಮಾಡ್ತಿರೋದು ಅಥವಾ ಕ್ಲೀನ್ ಮಾಡ್ತಿರೋದು, ಆ ನೀರಿಗೆ ಪರ್ಮಿಷನ್ ಅನ್ನು ಪಡೆದಿಲ್ಲ. ಅರಣ್ಯ ಇಲಾಖೆಯಿಂದನೂ ಪರ್ಮಿಷನ್ ಇಲ್ಲ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪರ್ಮಿಷನ್ ಇಲ್ಲ, ಯಾರ್ಯಾರ್ದು ಪರ್ಮಿಷನ್ ಇಲ್ಲ. ಕಲುಷಿತ ನೀರಿನಿಂದ ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಕೃಷಿಗೆ ಸಮಸ್ಯೆ ಆಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 62ರ ಪಕ್ಕದಲ್ಲೇ ಈ ಘಟಕ ಇರೋದು. ಕಲುಷಿತ ನೀರು ಶುದ್ಧೀಕರಣ ಯಂತ್ರಗಳೇ ಇಲ್ಲ. ಕಾರಿಗನೂರು ಮತ್ತು ಹೊಸಪೇಟೆಯ ನಿವಾಸಿಗಳ ಆರೋಗ್ಯಕ್ಕೂ ಕೂಡ ಇದು ಮಾರಕ ಆಗ್ತಾ ಇದೆ. ಉಪವಲಯ ಅರಣ್ಯಾಧಿಕಾರಿ ನಾಗರಾಜ್ ಪ್ರಕಾರ ಕಂಪನಿ NOC ಪಡೆದಿಲ್ಲ. ಗಣಿ ಗುತ್ತಿಗೆ ಕಂಪನಿ ವಾಷಿಂಗ್ ಪ್ಲಾಂಟ್ ನಿರ್ಮಾಣಕ್ಕೆ NOC ಪಡೆದೇ ಇಲ್ಲ. 50 ಹೆಕ್ಟೇರ್ KMERC ಯೋಜನೆ ಅಡಿಯಲ್ಲಿ ನೆಡುತೋಪ್ನಲ್ಲಿ ಗಿಡ ಬೆಳೆಸಿಲ್ಲ. 24-25ರಲ್ಲಿ ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಷರತ್ತನ್ನು ಪಾಲಿಸಿಲ್ಲ. ರೂಲ್ಸ್ ಅನ್ನು ಉಲ್ಲಂಘಿಸಿ ಜನರಿಗೆ ಮಾರಕ ಆಗಿದೆ. ಆದರೆ ಈ ಪ್ಲಾಂಟ್ ಏನಿದೆ ಅದು ಬೇಕಾ ಬೇಡವಾ? ಯಾಕೆ ಬೇಕು? ಯಾರ್ದೋ ಖಾಸಗಿಯವರ ಅನುಕೂಲಕ್ಕೆ ಇಡೀ ಊರವ್ರು ಸಾಯಬೇಕು ಅಂತಂದ್ರೆ ಅದು ಯಾವ ಊರು ನ್ಯಾಯ ಅಂತ. ನೀರಿನ ಜಲಚರ ಪ್ರಾಣಿಗಳು, ಆ ನೀರನ್ನು ಕುಡಿದು ಅಥವಾ ನೀರಲ್ಲಿ ಸ್ನಾನ ಮಾಡುವ ಬೇರೆ ದನ ಕರುಗಳು ಅಥವಾ ನೀರನ್ನು ಬಳಕೆ ಮಾಡುವಂಥ ಜನರು ಯಾರು ಪಾಪ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು, ಯಾರ್ದು ತಪ್ಪಿಲ್ಲದೆ ಮೀನುಗಳ ಮಾರಣ ಹೋಮ, ಆ ನೀರನ್ನು ಬಳಸುವಂಥ ಜನರಿಗೆ ಆರೋಗ್ಯ ಸಮಸ್ಯೆ, ಅಲ್ಲೊಂದು ಕುಡಿಯೋ ಶುದ್ಧ ನೀರಿನ ಪ್ಲಾಂಟ್ ಇಲ್ಲ, ಯಾವುದೂ ಇಲ್ಲ. ಇವರು ಈ ಪ್ಲಾಂಟ್ ಅಗತ್ಯ ಇದೆಯಾ? ನೋಡಿ, ಎಂತೆಂಥ ಸೈಜ್ ಮೀನುಗಳು ಕೂಡ ಸತ್ತು ಬಿದ್ದಿವೆ ಅಂತಂದರೆ ಎಷ್ಟು ನೀರು ಮಲಿನ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು ನಾವೇ. ನಾವು ಅರ್ಥ ಮಾಡ್ಕೋಬಹುದಾಗಿರುವಂಥ ಸತ್ಯ ಅಲ್ಲಿರುವ ಪರಿಸರ ಇಲಾಖೆಯವ್ರಿಗೆ ಗೊತ್ತಿಲ್ವಾ? ಅರಣ್ಯ ಇಲಾಖೆಯವ್ರಿಗೆ ಗೊತ್ತಿಲ್ವಾ? ಒಂದು ದೊಡ್ಡ ಕೆರೆ ಇದೆ, ಐತಿಹಾಸಿಕ ಕೆರೆ. ಆ ಐತಿಹಾಸಿಕ ಕೆರೆಯಲ್ಲಿರುವಂಥ ಜಲಚರ ಜೀವಿಗಳು ಕೂಡ ಸಾಯ್ತಾ ಇವೆ. ಕಮಲಾಪುರ ಕೆರೆಯಲ್ಲೂ ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಈ ಖಾಸಗಿ ಸಂಸ್ಥೆಯ ಹಿತಾಸಕ್ತಿಗೆ ಅಧಿಕಾರಿಗಳು ಇಷ್ಟು ಕಣ್ಮುಚ್ಕೊಂಡು ಕೂತಿರೋದು ಯಾಕೆ? ಯಾರಿದನ್ನ ಕಂಟ್ರೋಲ್ ಮಾಡ್ತಿದ್ದಾರೆ? ಯಾವ ರಾಜಕಾರಣಿನ, ಜನಪ್ರತಿನಿಧಿನ, ಮಿನಿಸ್ಟ್ರ, MLAನ? ಯಾರಿದು? ಯಾರಿಂದಾಗಿ ಇದೆಲ್ಲ ನಡೀತಾ ಇದೆ? ಜನರ ಜೀವವೇ ಲೆಕ್ಕಕ್ಕಿಲ್ಲ, ಅವ್ರ ಹಿತಾಸಕ್ತಿನೇ ಲೆಕ್ಕ ಅಂತ ಹೇಳಿದ್ರೆ ಏನು ಲೆಕ್ಕಾಚಾರ ಅಂತ ಅರ್ಥ ಆಗ್ತಿಲ್ಲ. ಅದು ಯಾವುದೂ ಘಟನೆ ಆಗಬಾರ್ದು. ಈಗಾಗಲೇ ಹೇಳ್ದಂಗೆ ನಾನು ಒಂದ್ಸರಿ ಪರಿಶೀಲನೆ ನಡೆಸಿಬಿಟ್ಟು ಇದರ ಬಗ್ಗೆ ಏನು ಕ್ರಮ ತಗೊಳ್ತೀನಿ. ಅರಣ್ಯ ಇಲಾಖೆ ಡೆಫಿನೆಟ್ಲಿ ಈ ಥರದ್ದು ಯಾವುದು ಕೆಲಸಗಳಕ್ಕೆ ಅಥವಾ ಘಟನೆಗಳಕ್ಕೆ ಅವಕಾಶ ಕೊಡಲ್ಲ. ಆ್ಯಂಡ್ ಇದೇ ಥರ ನಾವು ನೋಡ್ಕೊಳ್ತೀವಿ. ಪ್ಲಾಂಟೇಷನ್ಸ್ಗೆ ನಾವು ಒಂದ್ಸರಿ ವಿಸಿಟ್ ಮಾಡಿಸ್ಬಿಟ್ಟು ನಮ್ಮ ಅಂಥ ಅಧಿಕಾರಿಗಳು ಹೋಗ್ತಾರೆ. ವಿಸಿಟ್ ಮಾಡಿಬಿಟ್ಟು ಎಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅವೆಲ್ಲ ನಮ್ಮ ಗಮನಕ್ಕೆ ತಂದು ನಾವು ರೆಮಿಡಿಯಲ್ ಆ್ಯಕ್ಷನ್ಸ್ ಏನಿದೆ ಅದು ತೊಗೊಳ್ತೀವಿ. ನೀವೀಗ ಬಂದು ಹೇಳ್ತಾ ಇದ್ದೀರಾ, ನಮ್ಮ ಗಮನಕ್ಕೆ ಬಂದಿದೆ, ನಾವು ಏನು ಕ್ರಮ ತೊಗೊಳ್ತೀವಿ. ಈ ಥರದ್ದು ಯಾವುದೂ ಘಟನೆ ಆಗಬಾರ್ದು. ಈಗಾಗಲೇ ಹೇಳ್ದಂಗೆ ನಾನು ಒಂದ್ಸರಿ ಪರಿಶೀಲನೆ ನಡೆಸಿಬಿಟ್ಟು ಇದರ ಬಗ್ಗೆ ಏನು ಕ್ರಮ ತಗೊಳ್ತೀನಿ. ಅರಣ್ಯ ಇಲಾಖೆ ಡೆಫಿನೆಟ್ಲಿ ಈ ಥರದ್ದು ಯಾವುದು ಕೆಲಸಗಳಕ್ಕೆ ಅಥವಾ ಘಟನೆಗಳಕ್ಕೆ ಅವಕಾಶ ಕೊಡಲ್ಲ. ನಮ್ಮ ಪ್ರತಿನಿಧಿ ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಜನರಿಗೆ ಕಂಟಕ ಆಗುವ, ಜನರಿಗೆ ಸಮಸ್ಯೆ ಕೊಡುವಂಥ ಒಂದು ಪ್ಲಾಂಟನ್ನು ಅಧಿಕಾರಿಗಳು ಪೊರೆದು ಪೋಷಿಸ್ತಾ ಇರೋದು ಯಾರ ಉದ್ದೇಶಕ್ಕೆ, ಯಾರ ಹಿತಾಸಕ್ತಿಗೆ? ಯಾಕಿಷ್ಟು ಒಂದು ರೀತಿ ಮೌನದಲ್ಲಿದ್ದಾರೆ ಅಧಿಕಾರಿಗಳು? ಯಾಕೆ ಈ ಜಾಣ ಕುರುಡುತನ ವೀರೇಶ್? ಗಣಿ ಜಿಲ್ಲೆ
ಹೇಗೆ ಒಂದು ಗಣಿಗಾರಿಕೆಯಿಂದ ಕುಖ್ಯಾತಿಯನ್ನು ಪಡೆದಿತ್ತೋ ಅದೇ ರೀತಿಯಾಗಿ ನೂತನ ಜಿಲ್ಲೆ ವಿಜಯನಗರದ ಹೊರವಲಯದಲ್ಲಿರತಕ್ಕಂತ ಸಾಕಷ್ಟು ಸುಮಾರು 8ರಿಂದ 10 ಈ ವಾಷಿಂಗ್ ಪ್ಲಾಂಟ್ಗಳಿವೆ. ಈ ವಾಷಿಂಗ್ ಪ್ಲಾಂಟ್ ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಕಲುಷಿತ ನೀರು ಮತ್ತು ಕಲುಷಿತವಾದಂತಹ ಗಾಳಿಯು ಈ ಒಂದು ವಾತಾವರಣದಲ್ಲಿ ಕಲಿಯುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲಿ RBNNS ಎನ್ನತಕ್ಕಂತಹ ಸಂಸ್ಥೆಯು ಹೊಸಪೇಟೆಯ ನಗರದ ಹೊರವಲಯದಲ್ಲೇ ಕಾರಿಗನೂರು ಬಳಿ ಇದ್ದು ಎರಡು ಹೊಸಪೇಟೆಗೂ ಮತ್ತು ಈ ಒಂದು ಕಾರಿಗನೂರು ಎರಡು ಊರುಗಳಿನ ಸಾರ್ವಜನಿಕರಿಗೂ ಮತ್ತು ಸುತ್ತಲಿರತಕ್ಕಂತಹ ಕೆರೆ ಹಳ್ಳ ಮತ್ತು ಜನರಿಗೂ ಸಹ ತೊಂದರೆ ಉಂಟು ಮಾಡುವಂತಹ ಮತ್ತು ಕೃಷಿ ಯೋಗ್ಯ ಭೂಮಿಯಲ್ಲಿಯೂ ಸಹ ಈ ಒಂದು ಮೈನಿಂಗ್ ವಾಶ್ ಕಚ್ಚಾ ಮೈನಿಂಗ್ ವಾಶ್ ಅನ್ನು ಶುದ್ಧೀಕರಣಗೊಳಿಸತಕ್ಕಂತಹ ಘಟಕ ವಾಷಿಂಗ್ ಪ್ಲಾಂಟ್ ನಲ್ಲಿ ತೊಳೆಯುವಂತಹ ಕಾರ್ಯವಾಗುತ್ತದೆ. ತೊಳೆದಂತಹ ನೀರನ್ನು ಶುದ್ಧೀಕರಿಸಿದ ಮೇಲೆ ಆಕ್ಚುಲಿ ಹೊರಗಡೆ ಬಿಡಬೇಕೆನ್ನುವುದು ಈ ಒಂದು ಸರ್ಕಾರದ ಆದೇಶ ಇದೆ. ಆದ್ರೆ ಈ ಒಂದು ಆದೇಶವನ್ನು ಗಾಳಿಗೆ ತೂರಿ ಪಕ್ಕದಲ್ಲಿರತಕ್ಕಂತಹ ಹಳ್ಳ ಕೊಳ್ಳ ಮತ್ತು ಕಾಲುವೆಗಳಿಗೆ ಈ ಒಂದು ವಾಷಿಂಗ್ ಪ್ಲಾಂಟ್ ನ ನೀರನ್ನು ಬಿಡುವುದರಿಂದಾಗಿ ಈ ನೀರು ಸಂಚರಿಸುತ್ತಾ ಮುಂದೆ ಸಾಗಿ ಈ ಒಂದು ಸಾರ್ವಜನಿಕರು ರೈತರು ಬೆಳೆಯುವಂತಹ ಬೆಳೆಗಳ ಹೊಲಗಳಿಗೆ ನುಗ್ಗುತ್ತವೆ. ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮಿಶ್ರಿತವಾದಂತಹ ನೀರು ಸೇರೋದ್ರಿಂದ ಬೆಳೆಗಳ ಬೆಳವಣಿಗೆಯು ಕುಂಠಿತವಾಗುತ್ತದೆ. ಹಾಗೆ ಮುಂದುವರೆದ ಭಾಗವಾಗಿ ಈ ನೀರು ಮಳೆ ನೀರು ಜೊತೆ ಸೇರಿ ಈ ಒಂದು ಹಳ್ಳ ಮತ್ತು ಈ ಒಂದು ಕೆರೆಗಳನ್ನು ಸೇರುವುದರಿಂದಾಗಿ ಕೆರೆ ಮತ್ತು ಹಳ್ಳದಲ್ಲಿರತಕ್ಕಂತಹ ಸಾಕಷ್ಟು ಜಲಚರಗಳು ಮುಖ್ಯವಾಗಿ ಅದರಲ್ಲಿ ಮೀನು, ಮೊಸಳೆ ಮತ್ತು ಕಪ್ಪೆ, ಆಮೆ ಈ ತರದ ಜಲಚರಗಳೆಲ್ಲವೂ ಸಹ ಅಪ್ಪಿರತಕ್ಕಂತಹ ಘಟನೆಯನ್ನು ನೋಡಬಹುದು. ಸುಮಾರು 2 ದಿನಗಳ ಕೆಳಗನೆ ಈ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳತಕ್ಕಂತಹ ಈ ಒಂದು ಕಮಲಾಪುರ ಕೆರೆಯಲ್ಲಿ ಈ ರೀತಿಯ ನೀರು ಸೇರಿರೋದ್ರಿಂದ ಸುಮಾರು ಪ್ರಮಾಣದಲ್ಲಿ ಬೃಹತ್ ಮತ್ತು ಮರಿ ಎಲ್ಲಾ ರೀತಿಯ ಮೀನುಗಳು ಜಲಚರಗಳು ಸಾವಿಗೀಡಾಗಿರುವುದು ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಒಂದು ಯಾವುದೇ ವಾಷಿಂಗ್ ಪ್ಲಾಂಟ್ ಅನ್ನು ಈ ಒಂದು ಪ್ರಾರಂಭ ಮಾಡಬೇಕಾದ್ರೆ ಪ್ರೈಮರಿಯಾಗಿ ಕೆಲವೊಂದು ಸರ್ಕಾರದ ನಿಯಮಾವಳಿ ಗೈಡ್ಲೈನ್ಸ್ ಅನ್ನು ಫಾಲೋ ಅಪ್ ಮಾಡಬೇಕು. ಅದರ ಪ್ರಕಾರವಾಗಿ ವಾಷಿಂಗ್ ಪ್ಲಾಂಟ್ ಅನ್ನು ಶುದ್ಧೀಕರಿಸುವಂತಹ ಘಟಕ ಇರಬೇಕು. ಎರಡನೇದಾಗಿ ಸುತ್ತಲೂ ಸಹ ಯಾವುದೇ ರೀತಿಯಾದಂತಹ ಪರಿಸರಕ್ಕೆ ಹಾನಿಯಾಗದಂತೆಯೇ ಈ ಒಂದು ನೆಡುತೋಪನ್ನು ನೆಡುವಂತಹ ಕಾರ್ಯ ಆಗಬೇಕು ಮತ್ತು ಅರಣ್ಯ ಇಲಾಖೆಯಿಂದ ಪರವಾನಗಿಯನ್ನು ಪಡೆಯಬೇಕು. ಆದರೆ NOC ಅರಣ್ಯ ಇಲಾಖೆಯಿಂದ ಪರವಾನಗಿಯನ್ನು ಪಡೆದಿಲ್ಲ ಎಂದು ಈ ಒಂದು ಉಪ ಅರಣ್ಯ ವಲಯ ಅಧಿಕಾರಿಗಳಾಗಿರ್ತಕ್ಕಂತಹ ನಾಗರಾಜ್ ಅವರು ನೀಡಿರ್ತಕ್ಕಂತಹ ದಾಖಲೆಯಲ್ಲಿ ಸ್ಪಷ್ಟವಾಗಿದೆ. ಇಷ್ಟೆಲ್ಲ ಅಕ್ರಮವಾಗಿ ಈ ವಾಷಿಂಗ್ ಪ್ಲಾಂಟ್ ನಡೆಯುತ್ತಿದ್ದರೂ ನೋಡದಂತೆ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯರು ಇರುವುದು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಒಂದು ಉಳ್ಳವರ ಮಾತಿಗೆ ಕುಮ್ಮಕ್ಕು ಕೊಡ್ತಾರಾ ಎನ್ನುತ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರತಕ್ಕಂತ ಮಾತಾಗಿದೆ. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.